ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋದೇ ತಮ್ಮ ಲೈಫ್ ಗೋಲ್ಗಳನ್ನು ರೀಚ್ ಮಾಡೋಕೆ, ಲೈಫ್ ಸ್ಟೈಲನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ. ಆದರೆ ಸಂಬಳ ಬರ್ತಾ ಇದ್ದ ಹಾಗೆ ಅದರ ಹಿಂದೆನೇ ಖರ್ಚುಗಳು, ಕಮಿಟ್ಮೆಂಟ್ಗಳು ಬಂದು ಮನೆಯ ಕಾಲಿಂಗ್ ಬೆಲ್ ಒತ್ತು ಬಿಡ್ತವೆ. ಟಣ್, ನಾ ಇದ್ದೀನಿ, ಖರ್ಚು ಮಾಡಿ ಅಂತ. ಮೊದಲೆಲ್ಲ ಸಾಲ ಕೊಡೋರು ಮನುಷ್ಯರಾಗಿದ್ರು, ಬಾಗಿಲು ತಟ್ಟಿ ಕೇಳೋರು ಎಲ್ಲಪ್ಪ ದುಡ್ಡು ವಾಪಸ್ ಕೊಡು ಅಂತ. ಆದರೆ ಈಗ ಡಿಜಿಟಲ್ ಸಾಲದಾತರು ಬಿಲ್ ಕಟ್ಟು, EMI ಕಟ್ಟು ಅಂತ ಎಚ್ಚರಿಸ್ತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಸೇವಿಂಗ್ಸ್ ಮಾಡೋದನ್ನು ತಡಿತಾ ಇರೋ ನಮ್ಮ ಕೆಟ್ಟ ಚಟಗಳು ಯಾವುದು, ದುಡ್ಡು ಯಾವ್ಯಾವ ತೂತದಿಂದ ಹರಿದು ಹೋಗ್ತಾ ಇದೆ, ಅದನ್ನು ಬಂದ್ ಮಾಡಿ ನಿಲ್ಲಿಸೋದು ಹೇಗೆ, ಇದನ್ನ ತಿಳ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಆನ್ಲೈನ್ ಶಾಪಿಂಗ್ ಆಗಿದೆ ಹೊಸ ಸೋಷಿಯಲ್ ಮೀಡಿಯಾ. ಈಗಿನ ಯುವ ಜನತೆ ಇನ್ಸ್ಟಾಗ್ರಾಮ್ ಬಳಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ, ಸೋ ಸಾಕಷ್ಟು ಈ ಆ್ಯಪ್ಸ್ ಇದ್ದಾವೆ. ನೈಕಾ, ಫ್ಯಾಷನ್ ಆ್ಯಪ್ಗಳು, ಈ ಥರ ವೆರೈಟಿ ಆಫ್ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ ಇದ್ದಾವೆ. ಅವುಗಳಲ್ಲಿ ತಮ್ಮ ಜೀವನದ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದಾರೆ. ಫ್ರೀ ಟೈಮ್ನಲ್ಲಿ ಏನು ಮಾಡ್ತೀರಾ ಕೇಳಿದ್ರೆ, ಶಾಪಿಂಗ್ ಆ್ಯಪಲ್ಲಿ ಇದ್ದೀನಿ, ಏನೋ ನೋಡ್ತಾ ಇದ್ದೀನಿ ಅಂತ. ಕೆಲವೊಂದ್ಸಲ ತಗೊಳಕ್ಕೆ ಏನೂ ಇರಲ್ಲ, ಆದರೂ ಏನು ತಗೊಳ್ಬಹುದು ಅಂತ ಹುಡುಕ್ತಾರೆ. ಐಡಿಯಾ ಕೊಡಿ ಅಂತ ಆ್ಯಪಲ್ಲಿ ಹುಡುಕ್ತಾರೆ ಇವರು. ಬಣ್ಣ ಬಣ್ಣದ ಆಫರ್ಗಳಿಗೆ ಮರುಳಾಗಿ ಅಗತ್ಯ ಇಲ್ಲದ ವಸ್ತುಗಳನ್ನು ಕೂಡ ಆರ್ಡರ್ ಮಾಡ್ತಾರೆ. ಸೊ ಈ ಆನ್ಲೈನ್ ಶಾಪಿಂಗ್ ಉಳಿತಾಯ ಮಾಡಬೇಕು ಅಂದುಕೊಂಡಿರೋರಾಗೆ ಮೊದಲ ಶಾಪ ಇದು. ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಕಾದ್ರೆ ಮೊದಲು ಅದರ ಅವಶ್ಯಕತೆ ಇದೆಯಾ ಅಂತ ನೀವು ಕೇಳ್ಕೋಬೇಕು. ಆ ಅವಶ್ಯಕತೆ ಬಂದು ನಿಮ್ಮ ಬೆನ್ನು ತಟ್ಟಿ ನನ್ನನ್ನು ತಗೋ ಅಂತ ನಿಮಗೆ ಮುಂಚೆ ಹೇಳಿರಬೇಕು. ಅದು ಬಿಟ್ಟು ನೀವೇ ಆ್ಯಪ್ಗೆ ಹೋಗಿ ಏನು ತಗೊಳ್ಳಿ, ತುಂಬ ದಿನ ಆಯ್ತು ಶಾಪಿಂಗ್ ಮಾಡಿದೆ ಅಂತ ನೋಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಚಟ ಹತ್ತಿದೆ ಅಂತ ಅರ್ಥ. ಕನ್ಫರ್ಮ್ 100%. ಇಲ್ಲ ನಾನು ದಿನಸಿ ಶಾಪಿಂಗ್ ಮಾಡ್ತೀನಿ ಅಂತ ಕೆಲವರು ಹೇಳ್ತಾರೆ. ದಿನಸಿ ಕೂಡ ಅಷ್ಟೇ. ಆ ಆ್ಯಪಲ್ಲಿ ಹೋಗಿ ನೋಡಿ ಯಾವುದಿದೆ ಅಂತ ಅವ್ರು ತೋರಿಸಿದ್ದು ನೀವು ಆರ್ಡರ್ ಮಾಡೋದಕ್ಕಿಂತ ಫಸ್ಟ್ ಲಿಸ್ಟ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಏನು ಖಾಲಿ ಆಗಿದೆ, ನಮ್ಮ ಮನೆಗೆ ಏನು ಬೇಕು ಅಂತ. ಆ ಲಿಸ್ಟಲ್ಲಿ ಇರೋದನ್ನು ಮಾತ್ರ ಆರ್ಡರ್ ಮಾಡಬೇಕು. ಅಲ್ಲಿಗೆ ಹೋದರೂ ಕೂಡ ಅಷ್ಟೇ, ಮಾರ್ಟ್ಗಳಿಗೆ ಹೋದರೂ ಕೂಡ ಅಷ್ಟೇ. ಹೋಗಿ ಅರ್ಧ ದಿನ ಇಡೀ ಸುತ್ತು ಮಾಡಿಕೊಂಡು ಲಗೇಜ್ ಹೊತ್ಕೊಂಡು ಕತ್ತೆ ರೀತಿ ಹೀಗೆ ತುಂಬ ಅಗತ್ಯ ಇಲ್ಲಿರೋದನ್ನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರೋದಕ್ಕಿಂತ ಲಿಸ್ಟ್ ಮಾಡ್ಕೊಳ್ಳಿ. ಆ ಲಿಸ್ಟಲ್ಲಿರೋದು ಬಿಟ್ಟು ಅಲ್ಲಿ ಏನೇ ಅಟ್ರಾಕ್ಟಿವ್ ಪ್ಯಾಕೇಜಿಂಗ್ ಮಾಡಿ ಹಿಂಗಿಟ್ಟಿರೋದು ಕಂಡ್ರು ಕೂಡ ತಗೊಳ್ಳಲ್ಲ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಆವಾಗ ದುಡ್ಡು ಉಳಿಸ್ತೀರಿ, ನಿಮ್ಮ ಮನಃಶಾಂತಿಯೂ ಉಳಿಯುತ್ತೆ, ನಿಮ್ಮ ಎನರ್ಜಿ ಕೂಡ ಉಳಿಯುತ್ತೆ. ನಂಬರ್ 2, ಮನರಂಜನಾ ಖರ್ಚಿನ ಮೇಲೆ ಹಿಡಿತ. ನಿಮಗೆ ತಿಂಗಳಲ್ಲಿ 8-10 ಗಂಟೆ ಕೂಡ ನೆಟ್ಫ್ಲಿಕ್ಸ್, ಅಮೆಝಾನ್ ಪ್ರೈಮ್ ನೋಡೋಕೆ ಟೈಮ್ ಇರೋದಿಲ್ಲ ಕೆಲವೊಂದ್ಸಲ, ವರ್ಕಿಂಗ್ ಪೀಪಲ್ ಆದರೆ. ಆದರೂ ಕೂಡ ಎಲ್ಲ OTT ಪ್ಲ್ಯಾಟ್ಫಾರ್ಮ್ಗಳ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತೀರ. ದಿನಕ್ಕೆ 500 MB ಡೇಟಾ ಕೂಡ ಖಾಲಿ ಆಗಲ್ಲ. ವೈಫೈ ಬಳಸ್ತಾ ಇರ್ತೀರಾ, ಆದರೂ ದಿನಕ್ಕೆ 2 GB ಡೇಟಾ ಪ್ಲಾನ್ ಹಾಕೊಂಡಿರ್ತೀರಾ. ಜೊತೆಗೆ ಸ್ಟ್ರೆಸ್ ಬಸ್ಟ್ ಆಗಲಿ ಅಂತಲೇ ಸಿನಿಮಾ ಮಂದಿರಗಳಿಗೆ ಹೋಗಿ, ಮಲ್ಟಿಪ್ಲೆಕ್ಸ್ಗಳಿಗೆ ಹೋಗಿ ಸಿನಿಮಾ ನೋಡೋ ಅಭ್ಯಾಸ ಕೂಡ ಕೆಲವರಿಗೆ ಇರುತ್ತೆ. ಅಂಥ ಟೈಮ್ನಲ್ಲಿ ಮಾಡಲೇಬೇಕು ಅಂದರೆ ಕ್ರೆಡಿಟ್ ಕಾರ್ಡ್ಗಳಲ್ಲಿರೋ ಆಫರ್ಗಳನ್ನು ಚೆಕ್ ಮಾಡಿಕೊಂಡು ಏನಾದ್ರು ಲಾಭ ಸಿಗುತ್ತಾ ನೋಡಿ, ಕೂಪನ್ ಸಿಗುತ್ತಾ ನೋಡಿ. ಜೊತೆಗೆ ಇಂಟರ್ವರ್ನಲ್ಲಿ ಸಿಗೋ 500 ರೂಪಾಯಿ ಪಾಪ್ಕಾರ್ನ್, 300 ರೂಪಾಯಿ ಸಾಫ್ಟ್ ಡ್ರಿಂಕನ್ನು ನೀವು ಅವಾಯ್ಡ್ ಮಾಡ್ಬೋದು. ಪಿಕ್ಚರ್ ಮುಗಿಸಿ ಹೋಗುವಾಗ ಒಳ್ಳೆ ರೆಸ್ಟೋರೆಂಟ್ನಲ್ಲಿ ಬೇಕಾದರೆ ಫ್ಯಾಮಿಲಿ ಸಮೇತ ಚೆನ್ನಾಗಿರೋ ಊಟ ಮಾಡಿ ಒಂದು 50-100 ರೂಪಾಯಿನ ಪಾಪ ಸರ್ವರ್ಗೆ ಟಿಪ್ಸ್ ಕೊಟ್ಟು ನೀವು ಹೊರಗೆ ಬಂದರೆ ಯು ವಿಲ್ ಫೀಲ್ ಗುಡ್. ನಿಮಗೆ ಖುಷಿ ಆಗುತ್ತೆ ಅದರಿಂದ. ಜೊತೆಗೆ ನಿಮಗೊಂದಷ್ಟು ದುಡ್ಡಿನ ಉಳಿತಾಯ ಕೂಡ ಆಗುತ್ತೆ. ಸ್ನೇಹಿತರೆ, ಮುಂದಿನ ಗೋಲ್ಡನ್ ರೂಲ್ಗೆ ಮುಂದುವರಿಯೋಕ್ಕಿಂತ ಮುಂಚೆ ಅಷ್ಟೇ ಇಂಪಾರ್ಟೆಂಟ್ ಆಗಿರೋ ಒಂದು ಮಹತ್ವದ ವಿಚಾರವನ್ನು ನಿಮಗೆ ಹೇಳಿಬಿಡ್ತೀವಿ. ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ಕಾಗಿ ಮಾಹಿತಿಯನ್ನು ಕೊಡ್ತೀವಿ. ನಾವು ತುಂಬ ಸಲ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಯಾರೆಲ್ಲ ನೋಡಿರ್ತೀರಿ ದೇ ಕ್ಯಾನ್ ಸ್ಕಿಪ್. 1 ನಿಮಿಷ ನೀವು ಮುಂದಕ್ಕೆ ಓಡಿಸ್ಕೊಂಡು ನೀವು ಮುಂದಿನ ರೂಲ್ಗೆ ನೀವು ನೀಟಾಗಿ ಹೋಗಿಬಿಡಬಹುದು. ಆದರೆ ಯಾರೆಲ್ಲ ಮಾಡಿಸಿಲ್ಲ ಅವರಿಗೆ ಇಂಪಾರ್ಟೆಂಟ್ ಇದು. ಸ್ನೇಹಿತರೆ, ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದ್ರಿಂದ ನಿಮ್ಮ ಫ್ಯಾಮಿಲಿಯವರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸ್ಬೋದು. ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಈಗಿನ ಕಾಲದ ಅತ್ಯಂತ ಅವಶ್ಯಕ ಪ್ರಾಡಕ್ಟ್ಗಳು, ಅತ್ಯಂತ ಮುಖ್ಯವಾದ ಫಿನಾನ್ಷಿಯಲ್ ಪ್ರಾಡಕ್ಟ್ಗಳು, ಎಸೆನ್ಷಿಯಲ್ ಪ್ರಾಡಕ್ಟ್ಗಳು. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ ದುಡಿತಾ ಇರೋ ವ್ಯಕ್ತಿ ಅವರ ಫ್ಯಾಮಿಲಿಯ ಈಗಿನ ಲೈಫ್ ಸ್ಟೈಲ್ಗೆ ತಕ್ಕ ಹಾಗೆ ಇವಾಗಿನ ಸ್ಯಾಲ್ರಿ ಎಷ್ಟಿದೆ, ಫ್ಯಾಮಿಲಿ ಯಾವ ರೀತಿ ದುಡ್ಡನ್ನು ಖರ್ಚು ಮಾಡ್ತಿದೆ, ಅದರ ಲೆಕ್ಕಾಚಾರದ ಮೇಲೆ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸಿದ್ರೆ, ಅದು 1 ಕೋಟಿಗೋ 2 ಕೋಟಿಗೋ ಎಷ್ಟಕ್ಕಾದ್ರೂ ಮಾಡಿಸಿದ್ರೆ, ಒಂದು ವೇಳೆ ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತ ಆಗಿಬಿಟ್ರೆ, ಆ ದುಡಿಮೆ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಯವರ ಕಥೆ ಏನನ್ನೋ ಪ್ರಶ್ನೆ ಬರುತ್ತಲ್ಲ, ಆ ಟರ್ಮ್ ಇನ್ಶೂರೆನ್ಸ್ನ ಅಷ್ಟು ಹಣ ಟ್ಯಾಕ್ಸ್ ಫ್ರೀ ಆಗಿ ಲಂಸಮ್ ಫ್ಯಾಮಿಲಿಯವರಿಗೆ ಸಿಗುತ್ತೆ. ತಿಂಗಳಿಗೊಂದು ಪಾಪ್ಕಾರ್ನೋ, ಪಿಜ್ಜಾನೋ, ಒಂದು ಈವ್ನಿಂಗ್ನ ಸ್ನ್ಯಾಕ್ನ ರೇಟ್ನಲ್ಲೇ ನಿಮಗೆ ಟರ್ಮ್ ಇನ್ಶೂರೆನ್ಸ್ ಸಿಕ್ಬಿಡುತ್ತೆ. ಹಾಗಾಗಿ ಇದು ಟರ್ಮ್ ಇನ್ಶೂರೆನ್ಸ್. ಇನ್ನೊಂದು ಹೆಲ್ತ್ ಇನ್ಶೂರೆನ್ಸ್ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆಯನ್ನು ಖಾತ್ರಿಪಡಿಸುತ್ತೆ. ನೀವು ಎಷ್ಟಕ್ಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದ್ದೀರಾ, 5 ಲಕ್ಷಕ್ಕೋ 10 ಲಕ್ಷಕ್ಕೋ 20 ಲಕ್ಷಕ್ಕೋ ಯಾವ ಅಮೌಂಟ್ ನಿಮಗೆ ಬೇಕು, ಕವರೇಜ್ ಬೇಕು, ಅಷ್ಟಕ್ಕೆ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ರೆ ಅಷ್ಟು ಅಮೌಂಟ್ನ ಆಸ್ಪತ್ರೆ ಬಿಲ್ ನಿಮಗೆ ಯಾವತ್ತೂ ಬರೋದೇ ಇಲ್ಲ. ಅಡ್ಮಿಟ್ ಆಗಿ ಏನೋ ಗಂಭೀರ ಸಮಸ್ಯೆ ಆಯಿತು ಅಥವಾ 2-3 ದಿನ ಅಡ್ಮಿಟ್ ಆಗೇ ಬರೋದಿತ್ತು ಅಂದರೂ ಕೂಡ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತಲ್ಲ, ಈಗ ಅದನ್ನು ಇನ್ಶೂರೆನ್ಸ್ ಕಂಪನಿ ಪೇ ಮಾಡಿಬಿಡುತ್ತೆ.
ಯಾರಿಗೂ ಏನೂ ಆಗಬಾರ್ದು, ಅವರು ಚೆನ್ನಾಗಿರಬೇಕು. ಆದರೂ ಕೂಡ ಲೈಫ್ ಅನ್ನೋದು ಅನಿಶ್ಚಿತ, ಯಾವಾಗ ಏನಾಗುತ್ತೆ ಜೀವನದ ವಿಚಾರದಲ್ಲಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಇದು ಕಮರ್ಷಿಯಲ್ ಕೊಲಾಬರೇಷನ್ ಆದರೂ ಕೂಡ ಇಟ್ಸ್ ಎ ವೆರಿ ಗುಡ್ ಕಮರ್ಷಿಯಲ್ ಕೊಲಾಬರೇಷನ್ ಆ್ಯಂಡ್ ರಿಕ್ವೈರ್ಡ್, ಎಸೆನ್ಷಿಯಲ್. ಹಾಗಾಗಿ ಸ್ನೇಹಿತರೆ, ನಿಮಗೂ ಯಾರಾದರೂ ಆಸಕ್ತಿ ಇದ್ದರೆ, ಯಾರು ಮಾಡಿಸ್ಬೇಕು ಅಂತ ಇರೋರು, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಭಾರತದ ಟಾಪ್ ಆಲ್ಮೋಸ್ಟ್ 50 ಜನ ಇದ್ದಾರೆ, ಅದರಲ್ಲಿ 50 ಇನ್ಶೂರೆನ್ಸ್ ಪ್ರೊವೈಡರ್ಸ್ ಇದ್ದಾರೆ. ಅವರ ಎಲ್ಲ ಪ್ಲಾನ್ಗಳು ಕೂಡ ಲಭ್ಯ ಇದೆ, ಫೀಚರ್ಗಳು ಕೂಡ ಅಲ್ಲೇ ಇರುತ್ತೆ. ಕಂಪೇರ್ ಮಾಡ್ಬೋದು. ಕಂಪೇರ್ ಮಾಡಿ ವಿತ್ ಆನ್ಲೈನ್ ಡಿಸ್ಕೌಂಟ್ ಅಪ್ ಟು 25% ವರೆಗಿನ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಬೈ ಮಾಡಬಹುದು. ನೀವು ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಲಿಂಕ್ ಇರುತ್ತೆ. ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ಟಾಪ್ನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲೂ ಕೂಡ ಲಿಂಕ್ ಇರುತ್ತೆ. ಆಸಕ್ತರು ಚೆಕ್ ಮಾಡಿ. ಬನ್ನೀಗ ನೆಕ್ಸ್ಟ್ ರೂಲ್ಸ್ಗೆ ನಾವು ಹೋಗೋಣ. ಗಿಫ್ಟ್ ಕೊಡುವಾಗ ಜಾಣರಾಗಿ. ನಿಮ್ಮ ಪ್ರೀತಿ ಪಾತ್ರರಿಗೆ, ಮಿತ್ರರಿಗೆ ಫಂಕ್ಷನ್ಗಳಲ್ಲಿ ಗಿಫ್ಟ್ ಕೊಡುವಾಗ ಚಿನ್ನ ಬೆಳ್ಳಿ ಕೊಡಬೇಕು ಅಂತೇನಿಲ್ಲ. ಅದರಲ್ಲೂ ಸ್ವಲ್ಪ ಕ್ರಿಯೇಟಿವ್ ಆಗಿದ್ರೆ ನಿಮಗೆ ದುಡ್ಡು ಉಳಿಯುತ್ತೆ. ನಿಮಗೆ ತುಂಬ ಕೊಡೋ ಸಾಮರ್ಥ್ಯ ಇದೆ ಅಂತ ಹೇಳಿದ್ರೆ ನಿಮಗೆ ಈ ವಿಡಿಯೋ ಅಲ್ವೇ ಅಲ್ಲ. ದುಡ್ಡು ಸೇವ್ ಮಾಡೋದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಆದರೆ ನಾನು ಇವಾಗಷ್ಟೇ ಸ್ವಲ್ಪ ಕೈಕಾಲು ಗಟ್ಟಿ ಮಾಡ್ಕೊಳ್ತಿದ್ದೀನಿ, ಇವಾಗಷ್ಟೇ ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ದೀನಿ, ಸ್ವಲ್ಪ ಉಳಿಸ್ಬೇಕು, ಸ್ವಲ್ಪ ದುಡ್ಡನ್ನು ಬೆಳೆಸಬೇಕು, ಆರ್ಥಿಕವಾಗಿ ಸ್ವಲ್ಪ ಸದೃಢನಾಗಬೇಕು ಅನ್ನೋರಿಗೆ ಈ ವರದಿ ಮಾಡ್ತಿರೋದಲ್ಲ. ಹಾಗಾಗಿ ಇದನ್ನು ಗಮನ ಕೊಟ್ಟು ಕೇಳಿ. ಪ್ರತಿ ಸಲನೂ ಚಿನ್ನ ಬೆಳ್ಳಿನೇ ನೀವು ಕೊಡಬೇಕು ಅಂತ ಇಲ್ಲ. ಒಂದೊಳ್ಳೆ ಪುಸ್ತಕವನ್ನು ನೀವು ಗಿಫ್ಟ್ ಹಾಕೊಟ್ಟು ಅವ್ರನ್ನ ಇನ್ನಷ್ಟು ಬೌದ್ಧಿಕವಾಗಿ ನೀವು ಶಕ್ತಿವಂತರನ್ನಾಗಿ ಮಾಡ್ಬೋದು. ಜೊತೆಗೆ ಒಂದು ಗಿಡ ಕೊಟ್ಟರೆ ಅದು ಬೆಳೆದು ದೊಡ್ಡದಾದರೆ ಅವರ ಮಕ್ಕಳಿಗೂ ಹೆಲ್ಪ್ ಆಗ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರನ್ನು ವೆಸ್ಟರ್ನ್ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸುರಿಯೋದ್ರ ಬದಲು ಹೆಲ್ದಿ ಫುಡ್ ಎಲ್ಲಿ ಸಿಗುತ್ತೋ ಅಲ್ಲೇ ಊಟ ಮಾಡಿಸ್ಬೋದು. ಅಥವಾ ಮನೆಗೆ ಕರೆದು ನೀವೇ ಅಡುಗೆ ಮಾಡಿ ಅವರಿಗೆ ಬಡಿಸಬಹುದು. ನಂಬರ್ 4, ವಾಹನಗಳಿಗೆ ಕಮ್ಮಿ ಕುಡಿಸಿ. ಮನುಷ್ಯರು ಕುಡಿಬಾರ್ದನ್ನ ಕುಡಿದ್ರೆ ಲಿವರ್ ಸುಡುತ್ತೆ, ಜೀವನ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ವಾಹನಗಳು ಹೆಚ್ಚಾಗಿ ಕುಡಿದ್ರೆ ತೈಲವನ್ನು ಗಾಡಿಗೂ ಒಳ್ಳೆಯದಲ್ಲ, ಪರಿಸರಕ್ಕೂ ಒಳ್ಳೆಯದಲ್ಲ. ನೀವು ಇವಾಗ ತಾನೇ ಆರ್ಥಿಕವಾಗಿ ಚೂರು ಗಟ್ಟಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ, ಚಿಗುರ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಪೆಟ್ರೋಲ್ ಹಾಕಿ ಸುಡಬೇಡಿ. ಮತ್ತೆ ಹೆಚ್ಚು ಮೈಲೇಜ್ ಇರೋ ಗಾಡಿಗಳನ್ನು ಓಡಿಸಿ. ಅದರಲ್ಲೂ ಕೂಡ ಅಲ್ಲಿ ಎಕಾನಮಿ ಝೋನ್ ಅಂತ ಇರುತ್ತೆ, ಅಲ್ಲಿ ಮೀಟ್ರಲ್ಲಿ ತೋರಿಸ್ತಾರೆ, ಆ ಝೋನ್ನಲ್ಲೇ ಗಾಡಿಯನ್ನು ಓಡಿಸಿ. ಸಿಂಪಲ್ ಆಗಿ ನೀವು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬೈಕ್ ಮತ್ತು ಕಾರುಗಳನ್ನು ತಗೊಳ್ಳೋದ್ರಿಂದ, ಜೊತೆಗೆ ಉತ್ತಮ ಮೈಲೇಜ್ ಇರೋ ರೀತಿಯಲ್ಲಿ ಗಾಡಿಗಳನ್ನು ಓಡಿಸೋದ್ರಿಂದ ಅದರಿಂದಲೇ ನಿಮಗೆ ಈ ವೆಹಿಕಲ್ ಮೇಂಟೆನೆನ್ಸ್ ಖರ್ಚಿದೆಯಲ್ಲ ಅರ್ಧಕ್ಕರ್ಧ ಕಮ್ಮಿ ಆಗಿಬಿಡುತ್ತೆ. ದುಬಾರಿ ವಾಹನಗಳಲ್ಲಿ ರಿಪೇರ್ ಆ್ಯಂಡ್ ಮೇಂಟೆನೆನ್ಸೇ ನಿಮಗೆ ವಿಪರೀತ ಆಗಿಬಿಡುತ್ತೆ. ನಿಮ್ಮ ಕೆಲವೊಂದು ಸಲ ನಿಮ್ಮ ಇಡೀ ತಿಂಗಳ ಸ್ಯಾಲ್ರಿ ಒಂದು ವರ್ಷದಲ್ಲಿ ಅದರ ಮೇಂಟೆನೆನ್ಸ್ಗೆ ಹೋಗುವಂಥ ಅಪಾಯ ಕೂಡ ಇರುತ್ತೆ. ಹಾಗಾಗಿ ಕಮ್ಮಿ ಮೇಂಟೆನೆನ್ಸ್ನ ಗಾಡಿಯನ್ನು ತಗೊಳ್ಳಿ. ಅದು ಕಾರ್ ಆಗಿರಲಿ, ಬೈಕ್ ಆಗಿರಲಿ. ಜೊತೆಗೆ ಅವು ಮೈಲೇಜ್ ಕೂಡ ಜಾಸ್ತಿ ಕೊಡಬೇಕು. ಆ ರೀತಿ ನೋಡಿಕೊಂಡು ತಗೊಳ್ಳಿ. ನಂಬರ್ 5, ಕ್ರೆಡಿಟ್ ಕಾರ್ಡ್ನ ಚಾಣಾಕ್ಷ ಬಳಕೆ. ಕೆಲವು ಕ್ರೆಡಿಟ್ ಕಾರ್ಡ್ ಹೋಲ್ಡರ್ಗಳು ಅದನ್ನು ತಮ್ಮ ಬಜೆಟ್ ಬ್ಯಾಲೆನ್ಸ್ ಮಾಡೋ ಟೂಲ್ ಆಗಿ, ರಿವಾರ್ಡ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಒಂದು ವಸ್ತುವಿನ ಮೇಲೆ ಡಿಸ್ಕೌಂಟ್ ಇದೆ ಅನ್ನೋ ಕಾರಣಕ್ಕೆ ಕ್ರೆಡಿಟ್ ಕಾರ್ಡ್ ಬಳಸೋದ್ರ ಬದಲು ನಾವು ಮಾಡೋ ಖರ್ಚುಗಳಲ್ಲಿ ಕ್ರೆಡಿಟ್ ಕಾರ್ಡ್ನಿಂದ ಏನು ಲಾಭ ಆಗ್ಬೋದು ಅಂತ ಥಿಂಕ್ ಮಾಡ್ಕೊಂಡು ಮಾಡಬೇಕು. ಸಿನಿಮಾಗಳಿಗೆ, ಬಸ್ ಟಿಕೆಟ್, ವಿಮಾನ ಟಿಕೆಟ್, ದಿನಸಿ ಖರೀದಿಗೆ ಹೀಗೆ ಸ್ಮಾರ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ಬಳಸಿದ್ರೆ ಇಟ್ ಈಸ್ ಯೂಸ್ಫುಲ್, ತುಂಬ ಲಾಭದಾಯಕ. ಟೈಮಿಗೆ ಸರಿಯಾಗಿ ಬಿಲ್ ಕಟ್ಕೊಂಡ್ರೆ ಆಯಿತು, ಅವಾಗ ದುಡ್ಡನ್ನು ಉಳಿತಾಯ ಮಾಡ್ಬೋದು. ಇಲ್ಲ ಲಿಮಿಟ್ ಇದೆ, ಏನು ಶಾಪಿಂಗ್ ಮಾಡಲಿ ಅಂತ ಅದೇ ಕ್ರೆಡಿಟ್ ಕಾರ್ಡಲ್ಲಿ ಕೈಯನ್ನು ಕೆರ್ಕೊಂಡು ಕಡತಕ್ಕೋಸ್ಕರ ಶಾಪಿಂಗ್ ಮಾಡಿದ್ರೆ ಸಾಲದ ಟ್ರ್ಯಾಪಿಗೆ ಸಿಕ್ಕಾಕೊಳ್ಳೋದು ಗ್ಯಾರಂಟಿ. ಹೊರಗಿನ ಊಟಕ್ಕೆ ಬ್ರೇಕ್. ಇದು ನಿಮ್ಮ ದೈಹಿಕ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಆರ್ಥಿಕ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಔಟ್ಸೈಡ್ ಫುಡ್. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಜಗತ್ತಿನ ಯಾವ ರೆಸ್ಟೋರೆಂಟ್ನಲ್ಲೂ ಕೂಡ ಮನೆ ಊಟಕ್ಕಿಂತ ಒಳ್ಳೆ ಊಟ ಸಿಗೋಕ್ಕೆ ಸಾಧ್ಯ ಇಲ್ಲ. ಮನೇಲಿ ಮಾಡೋ ಅಡುಗೆಗೆ 4 ಜನಕ್ಕೆ 100ರಿಂದ 150 ರೂಪಾಯಿ ಖರ್ಚಾಗ್ಬೋದು. ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ರೂ ಕೂಡ ಒಂದು 200 ರೂಪಾಯಿ ಖರ್ಚಾಗ್ಬೋದು. ಆದರೆ ನೀವು ಔಟ್ಸೈಡ್ ಫುಡ್ ಒಬ್ರಿಗೇನೆ 200-300 ರೂಪಾಯಿ ಮಿನಿಮಮ್ ಆಗುವಂಥ ಕಾಲದಲ್ಲಿ ನಾವಿದ್ದೀವಿ ಈಗ. ನಂಬರ್ 7, ದೊಡ್ಡ ಖರ್ಚುಗಳಿಗೆ ಪ್ಲಾನಿಂಗ್. ಒಂದು ಮೊಬೈಲ್ ಆಗಲಿ, ಬೇರೆ ಯಾವುದೇ ಗ್ಯಾಜೆಟ್ ಆಗಲಿ ಸಂಬಳ ಬಂದ ತಕ್ಷಣ ತಗೋತೀನಿ ಅಂದರೆ ಮೈ ಮೇಲೆ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಯಾವುದೇ ವಸ್ತುವನ್ನು ತಗೋಬೇಕಾದ್ರೂ ಪ್ಲಾನಿಂಗ್ ತುಂಬ ಅನಿವಾರ್ಯ. ಆ ವಸ್ತುವಿನ ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳೋದು ಫಸ್ಟ್ ಥಿಂಗ್, ತುಂಬ ಇಂಪಾರ್ಟೆಂಟ್. ಜೊತೆಗೆ ಯಾವ ಬಜೆಟ್ದು ಬೇಕು ನಿಮಗೆ ಅದನ್ನು ಕೂಡ ನೋಡಬೇಕು. ಇವಾಗಷ್ಟೇ ದುಡಿಯೋಕ್ಕೆ ಶುರು ಮಾಡಿ 25, 30, 40, 50 ಸಾವಿರ, 60 ಸಾವಿರ ಗಳಿಸ್ತಿರೋರು ಕೂಡ, ದುಡಿಯೋಕ್ಕೆ ಶುರು ಮಾಡಿ 1-2 ವರ್ಷ ಆಗಿರೋರು, ಅವರು ತೀರಾ ಹೋಗ್ಬಿಟ್ಟು 1.5-2 ಲಕ್ಷದ ಫೋನೇ ತಗೊಳ್ತೀನಿ ಅಂತ ಹೊರಟ್ರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಕೂಡ ಇರೋದಿಲ್ಲ. ಪ್ಲ್ಯಾನ್ ಮಾಡಿ ತಗೋಬೇಕು. ನೀವು 1.5 ಲಕ್ಷದ ಫೋನ್ ತಗೊಳ್ತೀರಿ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಮ ಹತ್ರ ನಿಮ್ಮ ಸ್ಯಾಲ್ರಿಯ 6-7 ಪಟ್ಟು ಎಮರ್ಜೆನ್ಸಿ ಫಂಡ್ ಇದೆಯಾ, ಸಪ್ರೇಟಾಗಿ ಒಂದು 5-6 ಲಕ್ಷ ಮಾಡಿಟ್ಟಿದ್ದೀರಾ, ಅಗತ್ಯದ ಖರ್ಚುಗಳಿಗೆ ಅಂಥೇಳಿ ಒಂದಷ್ಟು ದುಡ್ಡನ್ನು ಎತ್ತಿಟ್ಟಿದ್ದೀರಾ, ನಿಮ್ಮ ಫ್ಯೂಚರ್ಗೆ ಅಂಥೇಳಿ ನೀವು ಲಾಸ್ಟ್ 2 ಇಯರ್ಸ್ ದುಡಿತಾ ಇರೋರು ಆಲ್ರೆಡಿ ಒಂದು 2-3 ಲಕ್ಷನಾದ್ರು ಕೂಡ ಫ್ಯೂಚರ್ಗೆ ಅಂಥೇಳಿ ನೀವು ಏನಾದ್ರು ಗ್ರೋ ಆಗೋ ರೀತಿ ಇನ್ವೆಸ್ಟ್ ಮಾಡಿಟ್ಟಿದ್ದೀರಾ, ಅದನ್ನು ಫಸ್ಟ್ ಥಿಂಕ್ ಮಾಡಿ. ಆಮೇಲೆ ದುಬಾರಿ ಫೋನ್ ಅಥವಾ ಗ್ಯಾಜೆಟ್ ಖರೀದಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ನಿಮ್ಮ ಇನ್ಕಮ್ಗೆ ತಕ್ಕ ಹಾಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಯೋಚನೆ ಮಾಡಿಕೊಂಡು ಖರ್ಚು ಮಾಡೋದು ಕೂಡ ತುಂಬ ತುಂಬ ಇಂಪಾರ್ಟೆಂಟ್. ದುಡ್ಡು ಬಂದಿದೆ,
ಅದನ್ನು ಖರ್ಚು ಹೇಗೆ ಮಾಡಲಿ ಅಂತ ನೋಡೋಕ್ಕಿಂತ ಹೆಚ್ಚಾಗಿ ಮೊದಲು ಹೇಗೆ ಸೇವ್ ಮಾಡಲಿ, ಅದನ್ನು ಹೇಗೆ ಇನ್ವೆಸ್ಟ್ ಮಾಡಲಿ ಅದರ ಕಡೆ ಮೊದಲು ಗಮನ ಕೊಟ್ಟು ಆಮೇಲೆ ಅಗತ್ಯಕ್ಕೆ ತಕ್ಕಂತೆ ಮಾತ್ರ, ನನ್ನ ಯೂಸೇಜ್ಗೆ ತಕ್ಕಂತೆ ಮಾತ್ರ ಖರ್ಚು ಮಾಡ್ತೀನಿ, ವಸ್ತುಗಳನ್ನು ಖರೀದಿ ಮಾಡ್ತೀನಿ ಅನ್ನೋ ಒಂದು ಮೆಂಟಾಲಿಟಿಯನ್ನು ನಾವು, ಆ ಹ್ಯಾಬಿಟನ್ನು ನಮ್ಮ ದುಡಿಮೆಯ ಮೊದಲ ದಿನದಂದರೆ ಅಳವಡಿಸ್ಕೊಳ್ಳೋದು ತುಂಬ ಮುಖ್ಯ. ಇವಾಗ ಗೊತ್ತಾಗಲ್ಲ ಅದು. ನೀವು ದುಡಿತಾ 10-12 ವರ್ಷ ಕಳೆದ ಮೇಲೂ ಕೂಡ ಏನೂ ಸೇವ್ ಮಾಡಿಲ್ಲ, ಅಕೌಂಟ್ ಮಂತ್ ಎಂಡಲ್ಲಿ ಖಾಲಿ ಇರುತ್ತೆ ಅಂತ ಹೇಳಿದ್ರೆ ನೀವು ಫಿನಾನ್ಷಿಯಲಿ ಸೋತು ಹೋಗಿದ್ದೀರ ಜೀವನದಲ್ಲಿ ಅಂತ ಅರ್ಥ. ಹಾಗಾಗಿ ಇದು ದುಡಿಯೋಕ್ಕೆ ಶುರು ಮಾಡೋರಿಗೂ ಅನ್ವಯ ಆಗುತ್ತೆ, ಮಧ್ಯದಲ್ಲಿ ಆಲ್ರೆಡಿ ಒಂದು 10 ವರ್ಷ 15 ವರ್ಷ ದುಡಿದು ಏನು ಉಳಿಸ್ಕೊಳ್ಳದೆ ಈ ಖಾಲಿ ಕೈಲಿರೋರಿಗೂ ಕೂಡ ಅನ್ವಯ ಆಗುತ್ತೆ. ಸೊ ಯಾವಾಗ ಮಾಡಬೇಕು ಅಂದರೆ, ನಿನ್ನೆ ಬೆಸ್ಟ್ ಡೇ ಆಗಿತ್ತು, ನಾಳೆ ಅನ್ನೋದು ವರ್ಸ್ಟ್, ನಿನ್ನೆ ಆಗಿಲ್ಲ ಅಂದರೆ ಇವತ್ತಾರು ಶುರು ಮಾಡಿ ಅನ್ನೋದು ಈ ವಿಡಿಯೋದ ಮೆಸೇಜ್. ಇದರಲ್ಲಿರೋ ಪ್ರಿನ್ಸಿಪಲ್ನ ಫಾಲೋ ಮಾಡೋಕೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಆರಂಭದಲ್ಲಿ ನಾವು ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೇಳಿದ್ವಲ್ಲ, ಆಸಕ್ತರು ಅದನ್ನು ಕೂಡ ಚೆಕ್ ಮಾಡಬಹುದು. ಅವು ಕೂಡ ಅನಿವಾರ್ಯ ಸಂದರ್ಭಗಳಲ್ಲಿ ನಿಮ್ಮ ಜೀವನದ ಸೇವಿಂಗ್ಸ್ ಎಲ್ಲ ಖಾಲಿಯಾಗಿ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ ಬರೆದಿರಂತೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಅಂತಹ ಸಂದರ್ಭಗಳು ಬಂದಾಗ, ಜೀವನದ ಮತ್ತು ಆರೋಗ್ಯದ ತುರ್ತು ಪರಿಸ್ಥಿತಿಗಳು ಎದುರಾದಾಗ. ಹಾಗಾಗಿ ಆಸಕ್ತರು ಇನ್ನು ಯಾರು ಮಾಡಿಸಿಲ್ಲ ಅವರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕ್ಗಳನ್ನು ಚೆಕ್ ಮಾಡಬಹುದು, ಅಪ್ಲೈ ಕೂಡ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.